ನೆಚ್ಚಿನ ಶುಭದ ಓದುಗರೆ ಮತ್ತು ಕೇಳುವರೆ, ನಾನು ಎಸ್ಪಿನಾಗ್. ಎಂದಿನಂತೆ ಇವತ್ತು ಸಹ ಹೊಸ ಶುಭದಿನ ಬರೆದಿದ್ದೇನೆ. ಇವತ್ತೊಂದನೇ ದಿನಾಂಕ 8 ಜೂನ್ 2024 ಶನಿವಾರ. ಇವತ್ತಿನ ಶುಭದ ಈ ರೀತಿ ಇದೆ. ನಮ್ಮ ದೇಶದಲ್ಲಿ ಯಾರಿಗಾದರೂ ಜೀವನದಲ್ಲಿ ಸುಖ, ಸಂತೋಷ ಮತ್ತು ನೆಮ್ಮದಿಯ ಜೀವನದ ಜೊತೆಗೆ ತಮ್ಮ ಬಂಧು ಮಿತ್ರರು ಕೂಡ ಜೊತೆಯಾಗಿರಬೇಕು ಎನ್ನುವ ಆಸೆ ಇದ್ದರೆ ಅವರು ಅಸೂಯೆ, ಅಹಂಕಾರ ಮತ್ತು ಅನುಮಾನ ಪಡಬಾರದು ಹಾಗೂ ಇವುಗಳಿಂದ ದೂರವಿರಬೇಕು ಎನ್ನುವುದು ನನ್ನ ಅನುಭವದ ಮಾತು. ಇವುಗಳಿಂದ ಯಾವ ಯಾವ ಸಮಸ್ಯೆಗಳು ಎದುರಾಗುತ್ತವೆ ಅಂತೀರಾ? ಒಂದನೆಯದಾಗಿ, ಅಸೂಯೆ ಪಡುವವರಿಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಕಾರಣ ಅವರು ಅವರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಬೇರೆಯವರ ಬಗ್ಗೆ ಚಿಂತಿಸುತ್ತಾರೆ. ಅವರೇ ಉದ್ಧಾರ ಆದರೂ ಅಂತ ಅಸೂಯೆ ಪಡ್ತಾ ಇರ್ತಾರೆ. ಎರಡನೇದು, ಅಹಂಕಾರ ಪಡುವವರಿಗೆ ಬಂಧು ಮಿತ್ರರು ಇರುವುದಿಲ್ಲ. ಕಾರಣ ಏನೆಂದರೆ ಅವರು ಬಂಧು ಮಿತ್ರರ ಬಳಿ ಸರಿಯಾಗಿ ವರ್ತಿಸುವುದಿಲ್ಲ. ಅದಕ್ಕಾಗಿ ಅವರ ಬಳಿ ಯಾರು ಸುಳಿಯುವುದಿಲ್ಲ. ಅದಕ್ಕೆ ಅವರ ಅಹಂಕಾರವೇ ಕಾರಣ. ಮೂರನೇದು, ಅನುಮಾನ ಪಡುವವರಿಗೆ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಏಕೆಂದರೆ ಅವರು ಪ್ರತಿಯೊಂದು ವಿಷಯದಲ್ಲಿ ಅನುಮಾನ ಪಡ್ತಾರೆ ಮತ್ತು ಸಂದೇಹವಾಗಿದ್ದು ಅವರು ಏನೇ ನೋಡಿದ್ರು ಅಥವಾ ಏನೇ ಮಾಡಿದ್ರು ಅವರಿಗೆ ಯಾವುದು ಸರಿಯಾಗಿ ಕಾಣಿಸುವುದಿಲ್ಲ. ಇಂಥವರು ಜೀವನದಲ್ಲಿ ಸುಖವಾಗಿರಲ್ಲ ಎನ್ನುವುದು ನನ್ನ ಮಾತು. ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.